ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರ್ಭೂದ್ಭೂಮೌ ರಾಮಾನುಜ ದಿವಾಕರಃ ತೃಣೀಕೃತವಿರಂಜಾದಿ ನಿರಂಕುಶವಿಭೂತಯಃ ರಾಮಾನುಜ ಪದಾಂಭೋಜ ಸಮಾಶ್ರಯಣ ಶಾಲಿನಃ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿಸೂತ್ರಾಣಾಂ ಅಂತರ್ಜಲಮಶೀಷಮತ್. ಸುಮಂತ್ರ ಶ್ರೀರಾಮನನ್ನು ಸಭೆಗೆ ಕರೆತರಲು ಹೊರಟ. ಆಗ ದಶರಥನ ಆ ಸಭೆಯಲ್ಲಿ ಕುಳಿತಿದ್ದಂತಹ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ದಿಕ್ಕುಗಳ ರಾಜ ಮಹಾರಾಜರು, ಯವನ ರಾಜರು, ಮಧ್ಯ ದೇಶಗಳ ರಾಜರು, ಹಾಗೆ ಅರಣ್ಯ ಗಿರಿ ಪ್ರದೇಶಗಳಲ್ಲಿ ವಾಸವಾಗಿದ್ದಂಥ ಅನೇಕ ಜನನಾಯಕರು ದಶರಥ ಮಹಾರಾಜನಿಗೆ ವಿಶೇಷವಾದಂತಹ ಕಪ್ಪ ಕಾಣಿಕೆ ನೀಡಿ ಗೌರವಿಸಿದರು. ಸುಮಂತ್ರ ರಾಮನ ಅರಮನೆಗೆ ಹೋದ. ಶ್ರೀರಾಮನಿಗೆ ನಡೆದ ವೃತ್ತಾಂತವನ್ನೆಲ್ಲ ತಿಳಿಸಿದ. ಶ್ರೀರಾಮ ಅತ್ಯಂತ ಸಂತೋಷದಿಂದ ಸುಮಂತ್ರನೊಂದಿಗೆ ರಥದಲ್ಲಿ ಬರ್ತಾ ಇದ್ದಾನೆ. ಅರಮನೆಯ ಉಪ್ಪರಿಗೆಯ ಮೇಲೆ ದಶರಥ ಮಹಾರಾಜ ತನ್ನ ಪುತ್ರನಾದಂತಹ ಶ್ರೀರಾಮ ಬರುತ್ತಿರುವುದನ್ನು ಅತ್ಯಂತ ಕಾತುರದಿಂದ, ಸಂತೋಷದಿಂದ, ಹೆಮ್ಮೆಯಿಂದ ನೋಡ್ತಾ ಇದ್ದಾನೆ. ಶ್ರೀರಾಮನು ಸೌಂದರ್ಯದಲ್ಲಿ ಗಂಧರ್ವ ರಾಜನಾದಂತಹ ಚಿತ್ರರಥನಿಗೆ ಸಮನಾಗಿದ್ದಾನೆ. ನೀಳವಾದಂಥ ತೋಳುಗಳು, ಮದಿಸಿದ ಆನೆಯಂತೆ ನಡಿಗೆ, ಚಂದ್ರನ ಕಾಂತಿಗಿಂತ ಅಧಿಕವಾದಂಥ ಕಾಂತಿ, ನೋಡಲು ಅತಿ ಚಲುವ. ಶ್ರೀರಾಮನ ದರ್ಶನವೇ ಎಲ್ಲರಿಗೂ ಅತಿ ಪ್ರಿಯ. ಶ್ರೀರಾಮ ಪುರುಷರ ಕಣ್ಣುಗಳನ್ನು, ಮನಸ್ಸನ್ನು ಅಪಹರಿಸಿದ್ದಾನೆ. ಆದ್ದರಿಂದನೇ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ರೂಪ ಔದಾರ್ಯ ಗುಣೈರ್ಪುಂಸಾಂ ದೃಷ್ಟಿ ಚಿತ್ತಾಪಹಾರಕಂ ಎನ್ನುತ್ತಾರೆ ವಾಲ್ಮೀಕಿ ಮಹರ್ಷಿಗಳು. ಅಂತಹ ಸರ್ವಾಂಗ ಸುಂದರ ಶ್ರೀರಾಮನನ್ನು ಎವೆಯಿಕ್ಕದೆ ದಶರಥ ನೋಡ್ತಾ ಇದ್ದಾನೆ. ಎಷ್ಟು ನೋಡಿದ್ರೂ ತೃಪ್ತಿಯಾಗದಂತಹ ಸೌಂದರ್ಯ ರಾಶಿ ಶ್ರೀರಾಮನದು. ಅರಮನೆಗೆ ಶ್ರೀರಾಮ ಪ್ರವೇಶ ಮಾಡ್ದ. ದಶರಥನಿಗೆ ದೀರ್ಘದಂಡ ಪ್ರಣಾಮ ಮಾಡ್ದ. ಅಂಜಲಿ ಮುದ್ರೆಯೊಂದಿಗೆ ವಿನೀತ ಭಾವದಿಂದ ದಶರಥನ ಮುಂದೆ ನಿಂತಿದ್ದಾನೆ. ದಶರಥ ಆ ಅಂಜಲಿ ಮುದ್ರೆಯಿಂದ ಕೈ ಹಿಡಿದು ಹತ್ತಿರಕ್ಕೆ ಕರ್ಕೊಳ್ತಾನೆ. ಅವನನ್ನು ಗಾಢವಾಗಿ ಆಲಿಂಗನ ಮಾಡ್ಕೊಳ್ತಾನೆ. ಅವನ ಶಿರಸ್ಸನ್ನು ಅಗ್ರಣಿಸ್ತಾನೆ. ತನ್ನ ಪಕ್ಕದಲ್ಲೇ ಇದ್ದಂತಹ ನವರತ್ನ ಖಚಿತವಾದಂತಹ ಸಿಂಹಾಸನದಲ್ಲಿ ಕುಳಿತುಕೋ ರಾಮ ಅಂತ ಹೇಳ್ತಾನೆ. ಇಡೀ ಸಭಾಭವನ ರಾಮನ ಉಪಸ್ಥಿತಿಯಿಂದ ಬೆಳಗುತ್ತಾ ಇದೆ. ದಶರಥ ರಾಮನನ್ನು ಕುರಿತು ಹೇಳ್ತಾನೆ, ರಾಮಭದ್ರ, ನಿನ್ನ ಗುಣಗಳ ರಾಶಿಯಿಂದ ಎಲ್ಲ ಪ್ರಜೆಗಳ, ಋಷಿಮುನಿಗಳ, ರಾಜ ಮಹಾರಾಜರ, ಮಂತ್ರಿಗಳ ಎಲ್ಲರ ಆದರಕ್ಕೆ ನೀನು ಪಾತ್ರನಾಗಿದೆಯಾ, ಗೌರವಕ್ಕೆ ಪಾತ್ರನಾಗಿದೆಯಾ. ಎಲ್ಲರೂ ಏಕಕಂಠದಿಂದ ನಿನ್ನ ಯುವರಾಜನಾಗಿ ಮಾಡು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ನಾನು ನಿರ್ಧಾರ ಮಾಡಿದ್ದೀನಿ, ಆದಷ್ಟು ಶೀಘ್ರ ನೀನು ಯುವರಾಜ ಪಟ್ಟಾಭಿಷೇಕ ಆಗಬೇಕು. ಪುಷ್ಯ ನಕ್ಷತ್ರ ಬಹಳ ಶ್ರೇಷ್ಠವಾದಂಥ ನಕ್ಷತ್ರ. ಆ ನಕ್ಷತ್ರದಂದು ನೀನು ಯುವರಾಜ ಪದವಿಯನ್ನು ಸ್ವೀಕರಿಸಬೇಕು. ನೀನು ಸಕಲ ಗುಣಗಳಿಂದ ಕೂಡಿದೀಯಾ.
ಬಹಳ ವಿನಯ ಸಂಪನ್ನ. ಆದರೂ ತಂದೆಯಾಗಿ ನಿನಗೆ ಕೆಲವು ಹಿತವಚನಗಳನ್ನು ಹೇಳ್ತೀನಿ ಕೇಳು. ರಾಜ್ಯ ನಿರ್ವಹಣೆಯ ಸಮಯದಲ್ಲಿ ಇನ್ನೂ ವಿನೀತನಾಗಿರು, ನೀನು ಜಿತೇಂದ್ರಿಯನಾಗಿರು, ಕೋಪವನ್ನು ನಿಗ್ರಹಿಸು, ಪ್ರಜೆಗಳ ಕಷ್ಟ ಕೊರತೆಗಳನ್ನು ನೀನೇ ಪ್ರತ್ಯಕ್ಷ ವಿಚಾರಿಸು, ಅರಮನೆಯ ಭಂಡಾರದಲ್ಲಿ ನಿಧಿ ವೃದ್ಧಿಯಾಗುವಂತೆ ನೋಡು, ಎಲ್ಲ ರೈತರಿಗೆ ಜನಸಾಮಾನ್ಯರಿಗೆ ಆದಷ್ಟು ಸಹಾಯ ಮಾಡ್ತಾ ಇರು, ನಗುತ್ತಾ ಇರು, ಎಲ್ಲರ ಸುಖ ದುಃಖಗಳಲ್ಲಿ ಸಮಭಾಗಿಯಾಗು ಅಂತೆಲ್ಲ ದಶರಥ ಶ್ರೀರಾಮನಿಗೆ ಉಪದೇಶ ಮಾಡ್ತಾನೆ. ದಶರಥನಿಂದ ಹಿತೋಪದೇಶವನ್ನು ಪಡೆದಂತಹ ಶ್ರೀರಾಮ ಆನಂದಭರಿತನಾಗಿ ತನ್ನ ಅರಮನೆಗೆ ಹಿಂತಿರುಗ್ತಾನೆ. ಇವತ್ತಿಗೆ ಈ ಶ್ರೀರಾಮ ಕಥೆ ಮುಕ್ತಾಯ ಆಗ್ತಾ ಇದೆ. ನಾಳೆ ನಾವೆಲ್ಲ ರಾಮ ಪಟ್ಟಾಭಿಷೇಕದ ಸಂಭ್ರಮವನ್ನು ನೋಡೋಣ. ಜೊತೆಗೆ ನಾಳೆ ನಮ್ಮ ಯತಿರಾಜ ಕುಟೀರದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಹೋತ್ಸವ ಕಳೆದ 7 ದಿವಸಗಳಿಂದ ಕುಟೀರದಲ್ಲಿ ನಿರಂತರವಾಗಿ ನಡೆದಂತಹ ಶ್ರೀಮದ್ ರಾಮಾಯಣ ಪಾರಾಯಣದ ಮಂಗಳ ಮಹೋತ್ಸವದ ಜೊತೆಗೆ ಶ್ರೀರಾಮ ಪಟ್ಟಾಭಿಷೇಕದ ಮಹೋತ್ಸವ. ನಾಳೆ ಆ ಪುಷ್ಯ ನಕ್ಷತ್ರದ ಶುಭ ನಕ್ಷತ್ರ. ನಾವೆಲ್ಲ ನಾಳೆ ಆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಹೋತ್ಸವವನ್ನು ಅನುಭವಿಸೋಣ. ನಿಮ್ಮೆಲ್ಲರಿಗೂ ಶ್ರೀರಾಮಚಂದ್ರನ ಪರಿಪೂರ್ಣ ಅನುಗ್ರಹ ಇರಲಿ. ಆನಂದವಾಗಿರಿ, ಸಂತೋಷವಾಗಿರಿ. ಈ ರಾಮ ಕಥೆಯನ್ನು ಕೇಳ್ತಾ ನೀವೆಲ್ಲ ನಿಮ್ಮ ಜೀವನವನ್ನು ಪವಿತ್ರಗೊಳಿಸ್ಕೊಳ್ಳಿ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ರಾಮ ರಾಮ ಗುಣ